ಹಾಯ್ ನಮಸ್ತೆ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಹೇಳ್ತಿದ್ದೀನಿ. ಅದು ಏನು ಅಂದರೆ ಕಾಮಾಲೆ ರೋಗ ಅಥವಾ ಜಾಂಡಿಸ್ ಬಗ್ಗೆ. ಜಾಂಡಿಸ್ ಕ್ಯೂರ್ ಆಗೋಕ್ಕೆ ಎಲ್ಲಿಗೆ ಹೋಗ್ಬೇಕಂದ್ರೆ ವಾಲಾಜ ರೋಡು. ವಾಲಾಜಾಗೆ ಹೇಗೆ ಹೋಗಬೇಕು ಅಂದರೆ ನಾವು ಚೆನ್ನೈ ಟ್ರೈನ್ ಹತ್ತಬೇಕು. ಚೆನ್ನೈ ಟ್ರೈನು ಮೈಸೂರಿಂದ 9 ಗಂಟೆಗೆ ಬರುತ್ತೆ, ಮಂಡ್ಯದಿಂದ 9:30 ಬರುತ್ತೆ. ನಾವು ವಾಲಾಜ ರೋಡ್ಗೆ ಬೆಳಗಿನ ಜಾವ 5:30ಗೆ ಸೇರ್ತೀವಿ. ಅಲ್ಲಿಂದ ಶೇರ್ ಆಟೋಸ್ ಇರುತ್ತೆ. ಅಲ್ಲಿಂದ ಒಬ್ರೊಬ್ರಿಗೆ 20 ರೂಪಾಯಿ ತಗೊಳ್ತಾರೆ. ವಾಲಾಜಾಗೆ 3 ಸಲ ಹೋಗಬೇಕು. ವಾರಕ್ಕೆ 1 ಸಲ ಹೋಗಿ ಮೆಡಿಷನ್ ತಗೊಂಡು ಬರಬೇಕು. ಅವತ್ತಿನ ದಿನ ನಾವು ಮಜ್ಜಿಗೆ ಅನ್ನ ಮತ್ತು ಮಜ್ಜಿಗೆ ಸೇವಿಸಬೇಕು. 24 ಅವರ್ಸ್ ನಾವು ಉಪ್ಪಿಲ್ದಿರೋದು ಮಜ್ಜಿಗೆ ಮತ್ತು ಮಜ್ಜಿಗೆ ಅನ್ನ ಮಾತ್ರ ತಿನ್ನಬೇಕು ಅಷ್ಟೇ. ಕುರುಕ್ ತಿಂಡಿ, ಅನ್ನ ಸಾಂಬಾರು ಮತ್ತು ಹಣ್ಣು ಇವ್ಯಾವುದು ತಿನ್ನಕ್ಕೆ ಹೋಗ್ಬಾರ್ದು. ಬರೀ ಉಪ್ಪಿಲ್ದೇ ಇರೋದು ಮಜ್ಜಿಗೆ ಅನ್ನ ಮಾತ್ರ ತಿನ್ನಬೇಕು. ಅವತ್ತು ಮೆಡಿಷನ್ ತಗೊಂಡಿರ್ತೀವಲ್ಲ, ಅದಕ್ಕೆ ಅವತ್ತಿನ ದಿನ ಮಾತ್ರ ನಾವು ಬೆಸ್ಟು ಮಜ್ಜಿಗೆ ಅನ್ನನ ಮನೆಯಿಂದನೇ ತಯಾರು ಮಾಡಿ ತಗೊಂಡೋಗ್ಬೇಕು. ಅಲ್ಲೂ ಮಾಡ್ತಾ ಇರ್ತಾರೆ, ಅದೇನು ಚೆನ್ನಾಗಿರಲ್ಲ, ಹುಳಿ ಎಲ್ಲ ಬಂದ್ಬಿಟ್ಟಿರುತ್ತೆ. ಬೆಸ್ಟು ಮನೆಯಿಂದ ತಗೊಂಡು ಹೋಗೋದೇ ಬೆಟರು. ಮನೆಯಲ್ಲೇ ಔಷಧಿನ ಪ್ರಿಪೇರ್ ಮಾಡೋದು. ನಾವು ಬಂದು ಸೇರಿದ್ದೀವಿ ನೋಡಿ, ಜನ ಈಗಿರೋದು ಇಷ್ಟೇ. ಆಮೇಲೆ ಇನ್ನೂ ಜನ ಬರ್ತಾರೆ. ಯಾರ್ಯಾರು ಗೊತ್ತಿರುತ್ತೋ ಅವರೆಲ್ಲ ಬಂದು ಆ ಮೆಡಿಷನ್ ತಗೊಳ್ತಾರೆ. ಚಿಕ್ಕ ಮಕ್ಕಳು ಸಹ. ದೊಡ್ಡೋರ್ಗೆ ಬೇರೆ ಲೈನು, ಚಿಕ್ಕವ್ರಿಗೆ ಬೇರೆ ಲೈನ್ ಇರುತ್ತೆ. ಬೆಳಗ್ಗೆ 6 ಗಂಟೆಗೆ ಓಪನ್ ಮಾಡ್ತಾರೆ. ವಿಡಿಯೋ ಎಲ್ಲ ತೆಗಿಯೋಕ್ಕೆ ಬಿಡೋದಿಲ್ಲ, ಅದಕ್ಕೆ ನಾನು ಒಳಗಡೆ ಎಲ್ಲ ವಿಡಿಯೋ ಮಾಡಿಲ್ಲ. ಸೊಪ್ಪಿಂದ ಮಾಡಿರೋ ನಾಟಿ ಔಷಧಿ ಬೆಣ್ಣೆ ಜೊತೆ 3 ಸಲ ಉಂಡೆ ಮಾಡಿ ಕೊಡ್ತಾರೆ. ಔಷಧಿನ ನಾವು ನುಂಗ್ಬೇಕು. ಚಿಕ್ಕ ಮಕ್ಳಿಗೂ ಸಹ ಕೊಡ್ತಾರೆ. ಅವ್ರಿಗೆ ನೀರಿಗೆ ನಾಟಿ ಸೊಪ್ಪು ಹಾಕಿ ಟಾನಿಕ್ ಮುಖಾಂತರ ಕೊಡ್ತಾರೆ. ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.